ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ಗಂಗಾವತಿ ನಗರದ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಎಪಿಎಂಸಿ ಮೊದಲನೇ ಗೇಟ್ ಮುಂಭಾಗದಲ್ಲಿ ಶ್ರೀ ರೇಣುಕಾಚಾರ್ಯರ ವೃತ್ತ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೃಹನ್ಮಠ ಹೆಬ್ಬಾಳ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿಕೊಂಡಿದ್ದರು. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಅವರು, ರೇಣುಕಾಚಾರ್ಯರು ಕೇವಲ ಒಂದು ಜಾತಿ ಒಂದು ಸಮಾಜಕ್ಕೆ ಮೀಸಲಾಗಿಲ್ಲ, ಅವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನು ಸಾರಿದ್ದಾರೆ. ಶರಣರು ಹಾಕಿಕೊಟ್ಟಿರುವ ಹಾದಿಯಲ್ಲಿ ನಾವು ನೀವೆಲ್ಲರೂ ಪರಿಶುದ್ಧತೆಯಿಂದ ನಡೆದುಕೊಳ್ಳಬೇಕು. ಅವರ ಮಾರ್ಗದರ್ಶನ ಆದರ್ಶಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯವಾಗಿವೆ ಎಂದರು. ಮಾಜಿ ಸಂಸದ ಶಿವರಾಮಗೌಡ ಅವರು ಮಾತನಾಡಿ, ಶ್ರೀ ರೇಣುಕಾಚಾರ್ಯರು ವೃತ್ತ ಬಹುದಿನಗಳಿಂದ ಬೇಡಿಕೆಯಿತ್ತು, ಈಗ ಅದು ಕಾಯಕಲ್ಪಕ್ಕೆ ಬಂದು ನಿಂತಿದ್ದು, ಸಮಾಜದ ಎಲ್ಲ ಒಳಪಂಗಡಗಳು ಒಂದಾಗಿ ಮುನ್ನಡೆದರೆ ಮಾತ್ರ ಒಗ್ಗಟ್ಟು ಇರಲು ಸಾಧ್ಯವಾಗುತ್ತದೆ. ಸಮಾಜದ ವೀರಶೈವ ಲಿಂಗಾಯತರು ಒಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಕಾಡಾಧ್ಯಕ್ಷ ತಿಪ್ಪೇರುದ್ರಸ್ವಾಮಿ, ಮುಖಂಡರಾದ ಸಿಂಗನೂರು ವಿರೂಪಾಕ್ಷಪ್ಪ, ಸಮಾಜದ ಹಿರಿಯ ಮುಖಂಡರಾದ ಬಸವರಾಜಸ್ವಾಮಿ ಮಳೆಮಠ, ಚನ್ನಬಸವಸ್ವಾಮಿ ಹಿರೇಮಠ, ಸೋಮನಾಥ್ ಪಟ್ನಶೆಟ್ಟಿ ವಕೀಲರು ಸೇರಿದಂತೆ ಸಮಾಜದ ನೂರಾರು ಜನರು ಉಪಸ್ಥಿತರಿದ್ದರು. ಮತ್ತು ಈ ಒಂದು ವೃತ್ತದ ಒಂದು ಜೀರ್ಣೋದ್ಧಾರಕ್ಕಾಗಿ ಹೆಚ್ಚಿನ ರೀತಿಯಲ್ಲಿ ಕೂಡ ಏನಾದರೂ ಸಹಕಾರವನ್ನು ನೀಡತಕ್ಕಂಥ ಸಂದರ್ಭ ಬಂದಲ್ಲಿ ನಮ್ಮೆಲ್ಲರ ಸಹಕಾರ ಇರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ, ಮತ್ತು ಈ ಒಂದು ಸಮಾಜ ಏನಿವತ್ತು ಸಂಘಟಿತರಾಗಬೇಕು ಅಂತಕ್ಕಂಥದ್ದು ಚಿಂತನೆಯನ್ನು ಮಾಡ್ತೀವಿ. ಬಹಳಷ್ಟು ಒಳಪಂಗಡಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲ ಒಳಪಂಗಡಗಳು ಕೂಡ ಒಗ್ಗಟ್ಟಾಗಿ ನಿಂತಾಗ, ಅಂದರೆ ಇವತ್ತು ನಾವು ಕೈಯಲ್ಲಿರ್ತಕ್ಕಂಥ 5 ಬೆರಳುಗಳು ಸಮನಾಗಿರಲಿಕ್ಕಿಲ್ಲ. ಆದರೆ ಮನೆಗೆ ಒಟ್ಟಿಗೆ ಊಟವನ್ನು ಮಾಡಬೇಕಾಗಿದ್ದರೆ ಆ ತುತ್ತನ್ನು ತೆಗೆದುಕೊಳ್ಬೇಕಾದ್ರೆ 5 ಬೆರಳುಗಳ ಅವಶ್ಯಕತೆ ಇದೆ ಎಂಬ ಮಾತನ್ನು ಹೇಳೋ ಜೊತೆಗೆ, ಇವತ್ತು ಎಲ್ಲ ಒಳಪಂಗಡಗಳು ಎಲ್ಲ ಸಂಘಟನೆಗಳು ಒಗ್ಗೂಡಿದಾಗ ಮಾತ್ರ ವೀರಶೈವ ಧರ್ಮಕ್ಕೆ ಒಂದು ಉತ್ತಮವಾದ ಕೊಡುಗೆ ನೀಡಲಿಕ್ಕೆ ಸಾಧ್ಯತೆ ಎಂಬ ಮಾತನ್ನು ಹೇಳಿ, ಇವತ್ತು ನಮ್ಮೆಲ್ಲರ ಒಗ್ಗಟ್ಟು ಬೇಕಾಗಿದೆ. ಆ ಒಗ್ಗಟ್ಟಿನ ಮುಖಾಂತರ ಇವತ್ತು ಸಮಾಜವನ್ನು ಸುಧಾರಿಸುವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ ಎಂಬ ಮಾತನ್ನು ಹೇಳಿ, ಇವತ್ತು ಒಂದು ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರೂ ಶುಭ ಹಾರೈಸಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೇಣು. ಇವತ್ತು ನಮ್ಮ ನಗರದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಸಂಸ್ಥಾಪಕರಾದ ಪೂಜ್ಯ ಶ್ರೀ ರೇಣುಕಾಚಾರ್ಯರ ಒಂದು ವೃತ್ತವನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಪೂಜೆಯನ್ನು ಮಾಡುವುದರ ಜೊತೆಗೆ ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ರೇಣುಕಾಚಾರ್ಯರ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಲ್ಲಿ ಒಂದು ಒಳ್ಳೆಯ ಭಾವನೆ ಇದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟವರು ಪೂಜ್ಯರಾದಂಥ ಪೂಜ್ಯ ಜಗದ್ಗುರು ರೇಣುಕಾಚಾರ್ಯರು ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ನೆನಪಿಸಿ ಮಾಡಿಕೊಳ್ಳುವುದರ ಜೊತೆಗೆ ಆದಷ್ಟು ಬೇಗನೆ ಎಲ್ಲ ಸಮಾಜದವರು ಕೂಡಿಕೊಂಡು ವಿಶೇಷವಾಗಿ ಶ್ರೀ ರೇಣುಕಾಚಾರ್ಯರ ಒಂದು ವೃತ್ತವನ್ನು ಮಾಡಬೇಕು. ಜೊತೆಗೆ ಅದು ಯಾವ ರೀತಿ ಮಾಡಬೇಕು ಅನ್ನೋದು ಸಹಿತ ಎಲ್ಲರೂ ಕುಳಿತುಕೊಂಡು ಯಾವುದೇ ರೀತಿ ಯಾರಿಗೂ ಅಡ್ಡಿ ಆಗಲಾರ್ದಾಗ ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಎಲ್ಲ ಜನರ ಸಹಕಾರ ಇರಲಿ. ಜೊತೆಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸಂದೇಶವನ್ನು ಕೊಟ್ಟವರು ಯಾವುದೇ ಒಂದು ಕುಲಕ್ಕೆ ಜಯವಾಗಲಿ ಅಂತ ಎಂದೂ ಹೇಳಿಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ ಅಂದರೆ ಎಲ್ಲರೂ ನಮ್ಮವರು ಅನ್ನುವಂಥ ಮನೋಭಾವನೆಯನ್ನು ನಮಗೆ ಕೊಟ್ಟಂಥ ಪೂಜ್ಯರು ರೇಣುಕಾಚಾರ್ಯರು ಅನ್ನುವಂಥ ಮಾತನ್ನು ನೆನಪಿಸಿಕೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಯಾವ ರೀತಿ ಅವರು ಕೆಲಸವನ್ನು ಮಾಡಬೇಕು ಎಲ್ಲರೂ ಕೂಡಿಕೊಂಡು ಆ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಸಹಿತ ಈ ಯುಗಾದಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದಾರೆ. ನಗರದಲ್ಲಿ ಅನೇಕ ಹಿರಿಯರು, ಮಾಜಿ ಸಂಸದರಾದ ಶಿವರಾಮಗೌಡರು, ಮಾಜಿ ಶಾಸಕರಾದ ಪರಣ್ಣ ಅವರು ಏನು ಯುಗಾದಿ ಹಬ್ಬದಿದೆ, ಹೊಸ ವರ್ಷದಾಗಿ ಏನು ನಾವು ಹಿಂದೂ ಸಂಸ್ಕಾರ ಸಂಸ್ಕೃತಿಯಲ್ಲಿ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನತೆಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಅದರ ಜೊತೆಗೆ ಏನು ರೇಣುಕಾಚಾರ್ಯ ಅವರ ಸರ್ಕಲನ್ನು ಸ್ಥಾಪನೆ ಮಾಡಬೇಕೆಂಬ ಕಲ್ಪನೆ ಬಹಳ ದಿನದಿಂದ ಇತ್ತು. ಅದು ಇವತ್ತು ಪ್ರಾರಂಭ ಮಾಡುವ ಮುಖಾಂತರ ಅನೇಕ ಹಿರಿಯರ ಸಮ್ಮುಖದಲ್ಲಿ ಪ್ರಾರಂಭ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ರೇಣುಕಾಚಾರ್ಯ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನೀವೆಲ್ಲರೂ ನಡೆಯುವ ಮುಖಾಂತರ ಇವತ್ತು ಸಂಸ್ಕಾರ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವುದರಲ್ಲಿ ಈ ಸಮಾಜವನ್ನು ಎತ್ತಿಡುವ ವ್ಯವಸ್ಥೆಯಲ್ಲಿ ರೇಣುಕಾಚಾರ್ಯವರ ಒಂದು ಶಕ್ತಿ ಭಾಳ ದೊಡ್ಡದಿದೆ. ಅವರ ಮಾರ್ಗದರ್ಶನದಲ್ಲಿ, ಯಾಕೆಂತಂದ್ರೆ ಮಾನವ ಕುಲಕ್ಕೆ ಜಯವಾಗಲಿ ಎಂಬ ಕಲ್ಪನೆಯನ್ನು ಕೊಟ್ಟಂಥ ಮಹಾ ತಪಸ್ವಿ ರೇಣುಕಾಚಾರ್ಯರು. ಅವರ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುವ ಪ್ರಕಾರ ನಾವು ಆ ಒಂದು ವ್ಯವಸ್ಥೆಯಲ್ಲಿ ಮುನ್ನುವ ನಡೆಯೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಸೇರಿರುವಂಥ ಎಲ್ಲ ಹಿರಿಯರಿಗೂ, ಯುವ ಮಿತ್ರರಿಗೂ, ಗಂಗಾವತಿ ಮಹಾಜನತೆಗೂ ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸಿ ನನ್ನ